ಹಲೋ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ತಿಳಿತೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾನು ಮಾಡ್ತಾ ಇರೋದು ಒಂದು ಸಿಂಧಿ ಕಡಿ. ಸಿಂಧಿ ಕಡಿ ಅಂದರೆ ಸಿಂಧಿ ಜನ ಇದ್ದಾರಲ್ಲ, ನಾರ್ತ್ ಇಂಡಿಯನ್ಸು, ಅವ್ರು ಮಾಡೋ ಕಡಿ. ಏಕೆಂದರೆ ನನ್ನ ಮೇಡಮ್ ಸಿಂಧಿ ಆಗಿದ್ರು, ಅವ್ರು ಮಾಡ್ತಾ ಇದ್ದ ಕಡಿನ ನಾನು ಕಲ್ತ್ಕೊಂಡಿರೋದು. ನಾನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಸಿಂಪಲ್ಲಾಗಿ ಈರುಳ್ಳಿ ಬೆಳ್ಳುಳ್ಳಿ ಏನು ಬೇಕಂತ ಇಲ್ಲ. ಮತ್ತು ಪದಾರ್ಥಗಳು ಈ ತರಕಾರಿ ಅಲ್ಲದೆ ಬೇರೆ ಏನಿಲ್ಲ. ನೋಡಿ, 1 ಕಪ್ಪು ತೊಗರಿಬೇಳೆ, ಕ್ಯಾರೆಟ್, ಬಟಾಣಿ, ಆಲೂಗೆಡ್ಡೆ, ದಪ್ಪ ಮೆಣಸಿನ್ಕಾಯಿ, ಟೊಮೆಟೊ, ಇಷ್ಟು ತರಕಾರಿಗಳು, ಉಪ್ಪು, ಮೆಣಸಿನ ಪುಡಿ. ಇದು ಜೀರಿಗೆ ಒಗ್ಗರಣೆಗೆ, ಬರೀ ಒಗ್ಗರಣೆಗೆ ಜೀರಿಗೆ ಮಾತ್ರ, ಬೇರೆ ಏನಿಲ್ಲ. ಇದು ಸನ್ಪ್ಯೂರ್ ಎಣ್ಣೆ, ಇಷ್ಟೇ. ಬೇಕಾದರೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಬೋದು. ಕಂಪಲ್ಸರಿ ಅಂತಲ್ಲ, ಬೇಕಾದರೆ ಹಾಕೊಳ್ಬೋದು ಅಷ್ಟೇ. ಇಷ್ಟೇ ಈ ಕರಿಗೆ ಬೇಕಾಗಿರೋ ಸಾಮಾನುಗಳು. ಇದನ್ನೀಗ ನಾನು ಬೇಳೆನ ಬೇಯಿಸ್ಕೊಳ್ತೀನಿ. ಬೇಳೆ ಬೇಯಿಸ್ಕೊಂಡ್ಮೇಲೆ ಈ ತರಕಾರಿಗಳನ್ನ ಹಾಕಿ ಹೆಂಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಬೇಳೆ ಬೇಯಿಸ್ಕೊಂಡಿದ್ದೀನಿ. ಈಗ ಈ ತರಕಾರಿಗಳನ್ನ ಹೆಂಗೆ ಹಾಕ್ಬಿಟ್ಟು ಮಾಡೋದು ಅಂತ ತೋರಿಸ್ತೀನಿ. ರಿಫೈಂಡ್ ಆಯಿಲು ಹಾಕಿದ್ದೀನಿ. ಈಗ ಅದರಲ್ಲಿ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಸಿಡಿದ ಇದ್ಮೇಲೆ ಪಟಪಟ ಅಂತಾದ್ಮೇಲೆ ನಾನೀಗ ಇದಕ್ಕೆ ಉಪ್ಪು ಮತ್ತು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇಮ್ ಲೋ ಮಾಡ್ತದೆ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಈಗ ಟೊಮೆಟೊ ಹಾಕ್ತೀನಿ. ಈ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲಿ ತನಕ ಬಾಡ್ಸ್ಕೊಳ್ತೀನಿ. ಟೊಮೆಟೊ ಚೆಂದಾಗಿ ಪೇಸ್ಟ್ ಆಯಿತು. ಒಂದೊಂದು ತುಂಬ ಗಟ್ಟಿ ಇರುತ್ತೆ, ಅದಾಗಲ್ಲ. ಇದು ಬಟಾಣಿ ಹಾಕ್ತಾ ಇದ್ದೀನಿ. ಹಸಿ ಬಟಾಣಿ ಒಣಗಿತ್ತಲ್ಲ, ಹಸಿ ಹಾಕಬೇಕು. ಕ್ಯಾಪ್ಸಿಕಮ್, ಆಲೂಗೆಡ್ಡೆ ಮತ್ತು ಕ್ಯಾರೆಟ್. ಇದು ಬೆಂದ ಮೇಲೆ ನಾನು ಆ ಬೇಳೆ ಬೇಯಿಸ್ಕೊಂಡಿದ್ದನ್ನ ಹಾಕ್ಕೊಂತೀನಿ ಅಷ್ಟೇ, ಬೇರೆ ಏನಿಲ್ಲ. ಚಿಕ್ಕ ಉರಿಲಿ ಬೇಯಿಸ್ಕೊಳ್ತೀನಿ. ಬೇಳೆ ಬೇಯಿಸಿ ಸ್ವಲ್ಪ ನೀರನ್ನ ಅದರಲ್ಲಿ ಹಾಕ್ತೀನಿ. ಇದು ಚೆಂದಾಗಿ ಬೆಂದ ಮೇಲೆ ನಾನು ಈ ಬೇಳೆನ ಅದರಲ್ಲಿ ಹಾಕ್ತೀನಿ. ಇದು ತುಂಬ ಖಾರ ಅಲ್ಲ, ಇದು ಸ್ವಲ್ಪ ಮೈಲ್ಡಾಗಿರೋಂಥ ಕರಿಗಳು. ತರಕಾರಿ ಎಲ್ಲ ಬೆಂದಿದೆ. ಬೇಳೆ ಬೇಯಿಸಿದ್ದು ಇದು ತುಂಬ ತೆಳ್ಳಗಿರೋ ಇದಲ್ಲ, ಸ್ವಲ್ಪ ತುಂಬ ಗಟ್ಟಿನೂ ಅಲ್ಲ. ಇದು ಅನ್ನಕ್ಕೆ ಹಾಕೊಂಡು ತಿನ್ನೋಂಥ ಅದರಲ್ಲಿ ಇದ್ರೆ ಸಾಕು. ಇದೊಂದು ಕುದಿ ಬಂದ ಮೇಲೆ ನಾನು ಆಫ್ ಮಾಡ್ತೀನಿ. ಇಷ್ಟೇ, ಬೇರೆ ಏನಿಲ್ಲ. ಇದಕ್ಕೆ ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕೊಬೋದು. ತುಪ್ಪದ ಜೊತೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಟೇಸ್ಟಿಯಾಗಿರುತ್ತೆ. ಎಲ್ಲ ಥರ ತರಕಾರಿಗಳು ಇದರಲ್ಲಿದೆ. ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಊಟ ಮಾಡಿ ನೋಡಿದ ಮೇಲೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಮೇಲೆ ಸ್ವಲ್ಪ ಒಗ್ಗರಣೆ ಹಾಕ್ಬಿಡ್ತೀನಿ. ಸಿಂಧಿ ಕಡಿ ರೆಡಿಯಾಗಿದೆ. ಇಷ್ಟೇ, ಮಾಡಿ ಎಲ್ಲರೂ.